ಪ್ರಿಯ ವೀಕ್ಷಕರೇ ನಮಸ್ಕಾರ. ನಂದಿವಾಹಿನಿ ಪ್ರಸ್ತುತಪಡಿಸುವ ಕೀರ್ತಿಗೊಂದು ಕಿವಿಮಾತು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಸತ್ಸಂಗ ಸಂಪಾದದಿಂದ ಆಯ್ದ ಒಂದು ಭಾಗ ಇಂದಿನ ಪ್ರಸ್ತುತಿ. ಆಸೆಯ ಮಿತಿಯೇ ಸುಖದ ಮೂಲ. ಮನುಷ್ಯನಿಗೆ ಆಸೆ ಇರಬೇಕು, ಆದರೆ ಅತಿ ಆಸೆ ಇರಬಾರದು. ಈ ಜೀವನ ಅಮೃತವಿದ್ದಂತೆ. ಬದುಕನ್ನು ನಾವು ಶ್ರೀಮಂತಗೊಳಿಸಿಕೊಳ್ಳಬೇಕು. ನಮ್ಮ ಬದುಕಿನ ಉದ್ದೇಶವೇ ಬೇರೆ. ಹಣ ಸಂಪಾದಿಸುವುದೇ ಬದುಕಿನ ಉದ್ದೇಶವಲ್ಲ. ಒಬ್ಬ ವ್ಯಕ್ತಿ ಊರಿಗೆ ಹೊರಟಿದ್ದ. ನಡುವೆ ಒಂದು ಕಾಡನ್ನು ದಾಟಬೇಕಾಗಿತ್ತು. ಕಾಡು ಬರುತ್ತಿದ್ದಂತೆ ಕತ್ತಲೆ ಆಯಿತು. ಅಲ್ಲೊಬ್ಬ ಸಂತ ವಾಸವಾಗಿದ್ದ. ರಾತ್ರಿಯಲ್ಲಿ ಕಾಡಿನಲ್ಲಿ ಹೋಗಬೇಡ, ಅದು ಅಪಾಯ ಎಂದು ಹೇಳಿದ. ಇಲ್ಲ, ನಾನು ಹೋಗಲೇಬೇಕು ಎಂದು ಆ ವ್ಯಕ್ತಿ ಪಟ್ಟು ಹಿಡಿದ. ಹಾಗಾದರೆ 2 ವಸ್ತು ಕೊಡುವೆ, ಅವು ಮುಗಿಯುವ ಒಳಗೆ ನೀನು ಕಾಡು ದಾಟಬೇಕು ಎಂದು ಹೇಳಿ ಒಂದು ದೀವಟಿಗೆ ಮತ್ತು ಒಂದು ಎಣ್ಣೆ ತುಂಬಿದ ಪಾತ್ರೆ ಕೊಟ್ಟ. ದೀಪ ನಂದುವುದರೊಳಗೆ ನೀನು ಕಾಡು ದಾಟಬೇಕು, ಇಲ್ಲವಾದರೆ ಪ್ರಾಣಿಗಳಿಗೆ ಬಲಿಯಾಗುವೆ. ಸಮಯ ಹಾಳು ಮಾಡಬೇಡ, ಯಾವುದೇ ಆಕರ್ಷಣೆಗಳಿಗೆ ಒಳಗಾಗಬೇಡ ಎಂದು ಸಂತ ಎಚ್ಚರಿಸಿದ. ಆ ವ್ಯಕ್ತಿ 2 ಪಡೆದು ಕಾಡಿನ ಒಳಗೆ ಪ್ರವೇಶಿಸಿದ. ದೀವಟಿಗೆ ಬೆಳಕಿನಲ್ಲಿ ಸಾಗುತ್ತಿದ್ದ. ದೂರದಲ್ಲಿ ಏನೋ ಮಿಂಚಿನ ಬೆಳಕು ಗೋಚರಿಸಿತು. ಏನಿರಬಹುದು ಎಂದು ಕುತೂಹಲದಿಂದ ಅತ್ತ ಹೋದ. ಒಂದು ದೊಡ್ಡ ಪಾತ್ರೆಯಲ್ಲಿ ಚಿನ್ನದ ನಾಣ್ಯಗಳನ್ನು ಕಂಡ. ಸಂತನ ಮಾತು ಮರೆತ ವ್ಯಕ್ತಿ ನಾಣ್ಯಗಳನ್ನು ಎಣಿಸತೊಡಗಿದ. ಅದರಲ್ಲಿ 999 ನಾಣ್ಯಗಳು ಲೆಕ್ಕಕ್ಕೆ ಸಿಕ್ಕವು. ಇದು ಖಂಡಿತ 1,000 ಇರಬೇಕು. ಇನ್ನೂ ಒಂದು ಎಲ್ಲಿಗೆ ಹೋಯಿತು ಎಂದು ಮತ್ತೊಮ್ಮೆ ಎಣಿಸಿದ. ಆಗ ಮತ್ತೆ ಒಂದು ನಾಣ್ಯ ಕಡಿಮೆಯಾಯಿತು. ಮತ್ತೆ 10 ಬಾರಿ ಎಣಿಸಿದಾಗ 1000 ನಾಣ್ಯದ ಲೆಕ್ಕ ಸಿಕ್ಕಿತು. ಅಷ್ಟರಲ್ಲಿ ಎಣ್ಣೆ ಮುಗಿಯಿತು, ದೀಪ ನಂದಿತು. ಕಾಡು ಪ್ರಾಣಿಗಳು ಅವನ ಮೇಲೆ ಎರಗಿದವು. ನಾವು ಅಷ್ಟೇ, ನಮ್ಮ ಜೀವನವೂ ಹಾಗೆ. ಲೌಕಿಕ ಸಂಪತ್ತಿನ ಲೆಕ್ಕಾಚಾರದಲ್ಲಿ ಆಸೆ ಎಂಬ ಚಿನ್ನದ ಆಕರ್ಷಣೆಗೆ ಒಳಗಾಗುತ್ತೇವೆ. ಜ್ಞಾನದ ಬೆಳಕಿನ ನೆರವಿನಿಂದ ಸಂಸಾರ ಎಂಬ ಕಾಡು ದಾಟಿ ಭಗವಂತನ ಸನ್ನಿಧಾನ ಎಂಬ ಊರು ಸೇರಬೇಕು. ಜ್ಞಾನ ಎಂಬ ದೀಪ ಮತ್ತು ಆಯುಷ್ಯ ಎಂಬ ಎಣ್ಣೆ ಇರುವವರೆಗೆ ಸಾಧನೆ ಮಾಡಬೇಕು. ಆಯುಷ್ಯ ಎಂಬ ಎಣ್ಣೆ ಖಾಲಿ ಆದರೆ ಜೀವನದ ದೀಪ ನಂದಿಬಿಡುತ್ತದೆ. ವ್ಯಕ್ತಿಗೆ ನಾಣ್ಯಗಳು ಸಿಕ್ಕಿದವು. ಅವುಗಳನ್ನು ತೆಗೆದುಕೊಂಡು ದೀಪದ ಬೆಳಕು ಇರುವಷ್ಟರಲ್ಲಿ ಕಾಡು ದಾಟಬಹುದಾಗಿತ್ತು. ಆದರೆ ಅವನಲ್ಲಿ ಅತಿ ಆಸೆ ಹುಟ್ಟಿತು. ಅತಿ ಆಸೆ ಜೀವನವನ್ನು ಹಾಳು ಮಾಡುತ್ತದೆ ಎಂಬ ಸಂದೇಶ ಈ ಕಥೆಯದ್ದಾಗಿದೆ. ನಮ್ಮ ಜೀವನದಲ್ಲೂ ಭಗವಂತ ಕೊಟ್ಟ ಜ್ಞಾನ ಮತ್ತು ಆಯುಷ್ಯ ಎರಡನ್ನೂ ಸಮರ್ಥವಾಗಿ ಬಳಸಿಕೊಳ್ಳಬೇಕು. ನಮಗೂ ದೇವರು ಅವಕಾಶ ಎಂಬ ಚಿನ್ನವನ್ನು ಕೊಡುತ್ತಾನೆ. ಸಿಕ್ಕಷ್ಟನ್ನು ಪಡೆದುಕೊಂಡು ಜೀವನ ಸಾಗಿಸಿದರೆ ಉಜ್ಜೀವನವಾಗುತ್ತದೆ. ಅತಿ ಆಸೆ ಪಟ್ಟರೆ ಆ ವ್ಯಕ್ತಿಯ ಗತಿಯೇ ನಮಗೂ ಬರುತ್ತದೆ. ನಮಸ್ಕಾರ.